ಶಾಬಾಷ್. ನೀರು ಹಾರಿಸೋ ಮಜನೇ ಬೇರೆ. ದಾರಿ ಕಾಣೋದಾಗಿದೆ ರಾಘವೇಂದ್ರ ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ ಸತ್ಯ ಹೆಡ್ ಆಗೋ ಲೋಫರ್. ಬೋರ್ಡ್ ಏನದು ಜಿಂಕೆ ನೋ ಫೀಡಿಂಗ್. ಫೀಡ್ ಮಾಡೋದು ಸಾಯಲಿದ್ರು ದಾರಿದೆ ಕಾಣಿಸ್ತಿಲ್ಲ. ಇದು ಯಾರಿಗೆ ಫೀಡ್ ಮಾಡೋದಿಲ್ಲ ಕೂತ್ಕೊಂಡು. ಬಂದಿರೋದು ಒಬ್ಬನೇ. ಈ ಮಳೆ ಬೇರೆ ಸಾಯ್ತಾ ಇದೆ. ಮಳೆಯಲ್ಲಿ ಜೊತೆಯಲ್ಲಿ ಅಂತೆ ಸೋಲೋ ರೈಡ್ ಅಂತ ತೆಗೆದ್ರೆ ಮಳೆ ನಾನು ಬರ್ತೀನಿ ರಪ್ಪ ಅಂತಾರೆ. ದಿಸ್ ಈಸ್ ನಾಟ್ ಚಾರ್ಮಾಡಿ ರೈಡ್, ದಿಸ್ ಈಸ್ ರೈನಿ ರೈಡ್. व्यू ड्यूड क्या व्यू है. कुछ दूर खुद हिंदी में खूबसूरत ही खूबसूरत. ಯಾಕೆ ಸುಮ್ಮನೆ ಹಿಂದಿ ಎಲ್ಲ ನಮ್ಮ ಕನ್ನಡದಲ್ಲಿ ಹೇಳ್ತೀನಿ. ಏನು ಚಂದ ವ್ಯೂಗಳ. ನೋಡ ನೋಡ ಎಷ್ಟು ಚಂದ ನೋಡ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RR3 ಟುಡೇಸ್ PK. ಸೊ ಇದು ಮನೆಯಿಂದ ಬೆಂಗಳೂರು ಹೊರಡೋ ಸಮಯ. ಸೊ ಫ್ರೆಂಡ್ ಮನೆ ಹೋಗಬೇಕು. ಇಲ್ಲಿ ಮಂಡ್ಯ ಹತ್ರ ರಂಜಿತ್ ಬಾಬು ಅಂತ ಕಾಲೇಜ್ ಫ್ರೆಂಡು. ಸೊ ರೂಟ್ ತೊಗೊಳ್ತಿರೋದು ಚಾರ್ಮಾಡಿ. ಮಳೆ ಇದೆ. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಲೊಕೇಶನ್ ಅಂತ. ఎందుకంದರೆ ಚಾರ್ಮಾಡಿ ಎವರ್ ಟೈಮ್ ಫುಲ್ಲು ಮಿಸ್ಟ್ ತುಂಬ್ಕೊಂಡಿರುತ್ತೆ. ಲೆಟ್ಸ್ ಸಿ ಹೆಂಗಿದೆ ಅಂತ ನಿಮಗೆ ಕಾಣಿಸ್ತೀನಿ ಚಾರ್ಮಾಡಿನ. ಲೆಟ್ಸ್ ಗೋ ಗೈಸ್. The fog of Charmadi, it started guys. Charmadi customers ನೋಡ್ರು, customers. Hi. The thing is, Charmadi is the beauty guys. Agumbe, Charmadi, it's all damn one beauty only. ಏನೋ ಹುಡುಗಿರವ್ರೆ ಫುಲ್ಲು. The fully misty fogs guys. ಐ ಥಿಂಕ್ ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೋಗೋದು ಬೆಸ್ಟ್. ಅಯ್ಯೋ ಹೇರ್ ಪಿನ್ ಕರ್ವು. ಬೈಕರ್ ಹೋಗ್ತವ್ರು ಬೈಕರ್ಸ್. ದೇವರಾಣೆ ಏನು ಕಾಣಿಸ್ತಿಲ್ಲ ಅವ್ರ ಮುಂದೆ. ಸೀರಿಯಸ್ಲಿ ಇಟ್ ಇಸ್ ಫುಲ್ ಬ್ಲ್ಯಾಂಕ್. ಲಿಟ್ರಲಿ ಐ ಕಾಂಟ್ ಸಿ ಎನಿಥಿಂಗ್ ಡ್ಯೂಡ್. ವಾಟ್ ಇಸ್ ದಿಸ್? ದೇವ 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 ದೇವ. ನನ್ನ ಕಣ್ಣು ಮಂಜಾಗ್ತಿದೆಯೋ ನಾನೇ ಮಂಜಾಗ್ತಿದ್ದೀನೋ? ಸ್ವರ್ಗ ಗುರು ಸ್ವರ್ಗ. ಯಾವನಾರು ಸತ್ಯ ಸ್ವರ್ಗ ಅಂದರೆ ಇದೇ ತರಿಸ್ತೀನಿ ನಾನು. ನೋಡ ಎಲ್ಲಿ ಬಂದು ಸಾಯಿರೋ ಇಲ್ಲೇ ಸ್ವರ್ಗ ಇದೆ ಅಂತ. ಇಷ್ಟು ನೈಸ್. ಸ್ಟಿಲ್ ಚಾರ್ಮಾಡಿಯಲ್ಲಿ ಒಂದು ಮೇನ್ ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಿಗೆ ವೆಯ್ಟ್ ಮಾಡ್ತಿದ್ದೀನಿ ಹೆಂಗಿರುತ್ತೆ ಅಂತ. ಯಾಕಂದರೆ ಇದು ನಾರ್ಮಲ್ ರೂಟೇ ಹಿಂಗಿದೆ. ನಾ ವ್ಯೂ ಪಾಯಿಂಟು ದೇವಾ. ಅದಕ್ಕೆ ಹೇಳೋದು ಜರ್ನಿ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಅಂತ. ಯಾಕೆ ಹೇಳಿ? ಮೆಮೊರೀಸ್ ರಿಸ್ಟೋರ್ಡ್. ನೀವು ಸತ್ತೋದ್ರೂ ಮೆಮೊರೀಸ್ ಸತ್ತೋಗಲ್ಲ ಅಂತೆ. ಅಂದರೆ ಹಂಗಲ್ಲ, ಸ್ಟೋರಿ ಎಲ್ಲ ಹಾಕಿರ್ತೀರಲ್ಲ, ನೀವು ಸತ್ತೋದ್ರೂ ಇನ್ಸ್ಟಾದಲ್ಲಿ ಇರುತ್ತೆ ನೋಡ್ಕೊಳ್ಬೋದು ಅಂತ. ಡ್ಯೂಡ್ ನಂದು ವೀಡಿಯೋ ಮಾಡಬೇಕು. ನಾನು ಹಿಂದ್ಗಡೆ ಇದ್ದೀನಿ. ಅಯ್ಯೋ ದೇವ, ನೀನಿರದೆ ಬದುಕುವುದೇ ಕಂಟೈನರ್. ದಿಸ್ ಈಸ್ ಅ ಡ್ಯಾಮ್ ಬ್ಯೂಟಿ ರೂಟ್ ಮ್ಯಾನ್. ಐ ನೆವರ್ ವಾಂಟ್ ಟು ಮಿಸ್ ದಿಸ್ ಬ್ಯೂಟಿ. ಆಗುಂಬೆನೇ ಹಿಂಗೆ ಇರುತ್ತೆ. ಬಟ್ ಚಾರ್ಮಾಡಿ ಸ್ಟ್ರೆಚ್ ಲಾಂಗು. ನೀವು ಆಗುಂಬೆ 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಚಾರ್ಮಾಡಿ ಕಡೆ ಒಂದು 2 hours 2.5 hours ಎಲ್ಲ ಬೇಕು. ತೇಲಾಡುತ್ತಾ ಗುರು. ಏನು ಗುರು ನೇಚರು. ಒಳ್ಳೆ ಟೈಮ್ ಬೇರೆ, ಮಳೆ ಬೇರೆ ಇಲ್ಲ. ದ ಥಿಂಗ್ ಐ ನೀಡೆಡ್ ಇಸ್ ದ ಒನ್ ಥಿಂಗ್ ಇಸ್ ದ ರೈನ್ ನಾಟ್ ಟು ಕಮ್. ಬಂದರೂ ಚೆನ್ನಾಗುತ್ತೆ, ಬಟ್ ನನ್ನ ಹತ್ರ ರೈನ್ ಕೋಟ್ ಇಲ್ವೇ. ಓಹೋ ಫಾಲ್ಸ್. ಮಳೆಯಲ್ಲೆಲ್ಲ ಕಡೆ ಫಾಲ್ಸೇ. ಓಹೋ, ಐ ಥಿಂಕ್ ಇದೇ ವ್ಯೂ ಪಾಯಿಂಟಾ ಅಥವಾ ಬೇರೆನಾ? ಮಚ್ಚ ದೇವರಡೆ ಕಾಣಿಸ್ತಿಲ್ಲ ಗುರು, ಏನು ಕಾಣಿಸ್ತಿಲ್ಲ. ಸೀರಿಯಸ್ಲಿ, ಆಲ್ ಆರ್ ಹಿಯರ್ ಓನ್ಲಿ. ಡ್ಯಾಮ್ ಥಿಂಗ್ ಮ್ಯಾನ್.
ಹುಡುಗ ಬಾಯ್ ಅಂತಾನೆ. ಮೊನ್ನೆ ನಾನು ನೋಡಿರೋ ವ್ಯೂಗೂ ಇವತ್ತಿರೋ ವ್ಯೂಗೂ ಏನು ಡಿಫ್ರೆನ್ಸ್ ಗುರು. ಇಷ್ಟು ಟೋಟಲಿ ಹೆವೆನ್ ಡ್ಯೂಡ್. ನಂಗೆ ಬಾಯಲ್ಲಿ ಬೇರೆ ಏನೂ ಬರ್ತಿಲ್ಲ. ಸ್ವರ್ಗ ಹೆವೆನು ಎರಡೇ ಅಷ್ಟೇ ಜಾಗ. ಅದೇ ಈ ಸಾಂಗ್ ಇದೆಯಲ್ಲ, ಈ ಜಾಗ ಈ ವೇಳೆ ಸಿಗೋದುಂಟೆ ಹೀಗೇಕೆ. ಇದೇ ಗಾಯ್ಸ್, ಇದೇ ಪ್ಲೇಸು. ನಾನು ಲಾಸ್ಟ್ ಟೈಮು ಫೋಟೋ ಮಾಡಿದ್ದೆ. ಅಯ್ಯೋ ಏನು ಕಾಣಿಸ್ತಿಲ್ಲ, ಫುಲ್ಲು ತುಂಬಿಟ್ಟಿದೆ. ಶಿಟ್. ನೈಸ್ ಡ್ಯೂಡ್. ಗುರು ಏನು ಗುರು ಇದು. ಸ್ವರ್ಗ ಗುರು, ಸ್ವರ್ಗ. ಎರಡು ಮಾತಿಲ್ಲ. ವಿಡಿಯೋ ಆಗಿತ್ತು ಇಲ್ಲವೋ ಗೊತ್ತಿಲ್ಲ. ಆಯ್ತು ರೆಕಾರ್ಡ್ ಆಗ್ತಿದೆ. ನಾನು ನೈಟ್ ಎಲ್ಲಾದ್ರೂ ಬರ್ತಿದ್ದೀನೋ ಅಂತ ಅನಿಸುತ್ತೆ. ಎಸ್ಪೆಷಲಿ ಕ್ಯಾಮರಾಕ್ಕೆ ಹೆಂಗೆ ಕಾಣಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಗುರು ಏರ್ ಗುರು ಓದೋದ್ರ ಫಾಲ್ಸು ಗೀಲ್ಸು ಇನ್ನ ಲೈಟ್ ಕಾಣಿಸ್ತಾ ಇಲ್ಲ ಗುರು. ಕಾರ್ ಹತ್ರ ಬಂದು ಕಾಣಿಸ್ತಿದೆ ಅಣ್ಣ. ಎಲ್ಲಾದರೂ ಸ್ಟ್ರೈಟಾಗಿ ಬಂದಿದ್ರೆ ಸುಯ್ ಅಂತ ಹೋಗ್ತಿದ್ದೆ ನಾನು, ಸ್ಪೀಡಾಗಿ ಬಂದಿದ್ರೆ. ಬ್ಯೂಟಿ ಗುರು. ಶಿ 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 ಚಿಡ್ ಚಿಡ್. ದಾರಿ ಕಾಣೋದಾಗಿದೆ. ರಾಘವೇಂದ್ರ ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ ಸತ್ಯ ಹೆಡ್ ಆಗೋ ಲೋಫರ್ ಏನು ಕಾಣಿಸ್ತಿಲ್ಲ ಅಲ್ಲಿ. ಅದರಲ್ಲೂ ಹಜಾರ್ಡ್ ಲೈಟ್ ಮಾತ್ರ ಹಾಕೊಂಡು ಬರ್ತಾವನೆ. ನಾನೇ ಹೆಡ್ಲೈಟ್ ಆನ್ ಮಾಡ್ಕೊಂಡು ಮಳೆ ಬಂತು, ನನ್ನ ಕತೆ ಕೈ ಕೊಚ್ಚಾಯಿತು. ಸೈ ಏನೋ ಗೆಸ್ಸಲ್ಲಿ ಹೋಗ್ತಿದ್ದೀನಿ ಫ್ರೆಂಡ್ಸ್. ನಂತೂ ಈ ಗೆಸ್ಸು ಅಂತ ಹೇಳೋಕ್ಕಾಗ್ತಿಲ್ಲ, ಆ ರೇಂಜಿಗೆ ಆಗ್ತಿದೆ. ಲಿಟ್ರಲಿ ನನ್ನ ಕಣ್ಣೆ ಮಂಚಾಗ್ತಿದೆ ಫಾಗಿಗೆ. ವೈಸರ್ ಬೇರೆ ಹಾಕೊಂಡಿಲ್ಲ ಫ್ರೆಂಡ್ಸ್. ವೈಸರ್ ಹಾಕೊಂಡ್ರೆ ಏನೂ ಕಾಣಿಸ್ತಿಲ್ಲ. ಇಲ್ಲ ಅಂದರೆ ಮಳೆ ಬಂದರೂ ವೈಸರ್ ಓಪನ್ ಮಾಡ್ಕೊಂಡೇ ಓಡಿಸ್ಬೇಕು ಅಂಥ ಪರಿಸ್ಥಿತಿ ಇವಾಗ. ಮಳೆ ಬಂತು, ಫಾಗ್ ಬಂತು, ಏನು ಹೇಳಲಿ ಮಳೆಗೆ. ಗುರು ಬನ್ಸಾಯ್ತು, ನಾನು ಸತ್ತೆ, ರೈನ್ ಕೋಟ್ ಹಾಕೇ ಇಲ್ಲ. ಎಂತ ಸಾಯೋ ಇದು. ಸ್ವರ್ಗ ದಾಟಿದ ಮೇಲೆ ನರಕ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಇವಾಗ. ಮಳೆ ನರಕ. ಆದರೂ ಉಡುಪಿ ಮಂಗಳೂರು ಮಡಿಕೇರಿಯೂ ಇದೆ ಅನಿಸುತ್ತೆ. ಫುಲ್ ಮಳೆ ಗುರು, ಜಾಸ್ತಿ ಆಯಿತು ಮಳೆ. ನಮ್ಗೆ ಒಂದು ಸೈಡ್ ಖುಷಿನೇ ಮಳೆ ಅಂದರೆ. ಬಟ್ ಇವಾಗೇನು ಆಫೀಸಿಗೆ ರಜೆ ಕೊಡ್ತಾರ? ಮಣ್ಣು ಇಲ್ಲ, ಕೊಡೋಲ್ಲ. ಸ್ಕೂಲಲ್ಲಿದ್ದಾಗಾದರೂ ಒಳ್ಳೆ ರಜೆ ಆದರೂ ಕೊಡ್ತಿದ್ರು, ಖುಷಿ ಆಗ್ತಿತ್ತು. ಬಟ್ ಉಡುಪಿಯಲ್ಲಂತೂ ಇವಾಗ ರಜೆ ಕೊಟ್ಟರು ಶನಿವಾರ ಫುಲ್ ಡೇ ಅಂತೆ, 10 ಜನ ಕ್ಲಾಸ್ ತೊಗೊಳ್ತಾರಂತೆ. ಇವಾಗಿಲ್ಲಿ ಮಳೆ ಬಂತಂತೆ. ಏನು ಮಾಡಲಿ, ಶೆಲ್ಟರು ಇಲ್ಲ. ಇಲ್ಲೊಂದು ಕೊಟ್ಟಿಗೆ ಯಾರೋ ಬರೋ ತನಕ ಏನು ಶೆಲ್ಟರ್ ಸಿಗೋಲ್ಲ ಇಲ್ಲಿ ಮಧ್ಯೆ ನಿಲ್ಲಿಸು ಅಂದರೆ. ಕೊಟ್ಟಿಗೆಹಾರದಲ್ಲಿ ಎಲ್ಲ ನೀರು ದೋಸೆ ಫ್ರೆಂಡ್ಸ್. ಇಟ್ಸ್ ವೆರಿ ಫೇಮಸ್ ಕೊಟ್ಟಿಗೆಹಾರ ನೀರು ದೋಸೆ. ಬಟ್ ನನಗೆ ತಿನ್ನಲ್ಲ, ನಾನು ಆಲ್ರೆಡಿ ತಿನ್ಕೊಂಡೆ ಬಂದಿದ್ದೆ. ಗುರು 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 ಏನು ಗುರು ಇದು ಲೊಕೇಶನ್ನು. ಪ್ರತಿ ಸಲ ಬರ್ತೀನಿ ಮಳೆಗಾಲದಲ್ಲಿ. ಇದೆ ಫಸ್ಟ್ ಟೈಮ್ ರೇಂಜಿಗೆ ನೋಡ್ತೆ. ಹಾಗೂ ಮೇದ್ರು ಮಳೆಗಾಲದಲ್ಲಿ ನೋಡಿದ್ದೆ ಅಣ್ಣ. ಲೈಟು ಜಾಸ್ತಿ ಯಾಕೆ ಫಾಗಿ ಬೇರೆ. ನಾನೇ ಹೋಗ್ತಾ ಇಲ್ಲ ಹಿಂಗೆ ಸ್ಪೀಡು, ನುಗ್ತವನೆ. ತಪ್ಪರೆ ಕೆಳಗೆ ಪಾತಾಳ ಗುರು. ಓಹೋ ಹೋ ಹೋ, ನಾವಾಡುವ ನುಡಿಯೇ ಕಂದದ ಗುಡಿ, ಶ್ರೀಗಂಧದ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಯಾರೋ ಬೈಕರ್ಸ್ ಅವ್ರೆ.
ನೈಸ್ ಗುಡ್. ಕ್ಯಾಮರಾ ಚಾರ್ಜ್ ಇಲ್ಲ ಅಂತ ಬೇಕಾದ ಟೈಮಲ್ಲಿ ಆಫ್ ಮಾಡಿದೆ. ಒಳ್ಳೆ ಲೊಕೇಶನ್ ಮಿಸ್ ಮಾಡ್ಕೊಂಡೆ ಇವಾಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿತ್ತು. ಕ್ಯಾಪ್ಚರ್ ದ ಮೂಮೆಂಟ್ಸ್ ಅಂತಾರೆ, ನಾನು ಮೂಮೆಂಟಲ್ಲೇ ಕ್ಯಾಪ್ಚರ್ ಮಾಡ್ತಿದ್ದೆ ಫುಲ್. ಶೂ ಫುಲ್ಲು ಚಂಡಿ. ಇವಾಗ ಬೇರೆ ಫ್ರೆಂಡ್ ಮನೆಗೆ ಹೋಗ್ಬೇಕು ಮಂಡ್ಯಕ್ಕೆ, ಕಂಚನಹಳ್ಳಿ ಕೆಂಚನ್ ಮೀಟ್ ಹಾಕೋಕ್ಕೆ. ರಂಜಿತ್ ಬಾಬು ಅಂತ, ಇಂಜಿನಿಯರಿಂಗು ಕೊಲಿಗಲ್ಲ ಸರ್, ಇಂಜಿನಿಯರಿಂಗ್ ಕ್ಲಾಸ್ಮೇಟು. ಸೊ ಅಲ್ಲಿಗೆ ಹೋಗುವಾಗ ಐ ಥಿಂಕ್ ಇನ್ನು 1 ಗಂಟೆ ಆಗುತ್ತೆ ಅಂದ್ಕೊಳ್ತೀನಿ. ಇಫ್ ವಿ ನೋ ದ ರೋಡ್ ವಿ ಕ್ಯಾನ್ ರೀಚ್ ದ ಡೆಸ್ಟಿನೇಷನ್ ಇನ್ ಟೈಮ್, ಬಟ್ ಇಫ್ ದ ರೋಡ್ ಈಸ್ ಅನ್ನೋನ್ ವಿ ಕಾಂಟ್ ಗೋ ಅಲೋನ್. ಏನೋ ಒಂದು ಶಾರಿ ಬರೆಯೋದು, ಏನಾಯಿತು ಬಿಡಿ, ಯಾಕೆ ಮನಸ್ಸಿಗೆ ಹಾಕ್ಕೋಬಿಡಿ. ಇದನ್ನು ನೋಡಿ, ಕ್ಯಾಮರಾದಲ್ಲಿ ಎಷ್ಟು ಕ್ಲಿಯರ್. ಕ್ಯಾಮ್ರಾದೇ ನನ್ನ ಕಣ್ಣಿಗೆ ಕೊಟ್ಟಿದ್ದು ಚೆನ್ನಾಗಿ ಆಗ್ತಿರ್ಲಿಲ್ವಾ, ವ್ಯೂ ಅದು ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ಫುಲ್ ಮಿಸ್ಟಿ ತುಂಬ್ಕೊಂಡಿದೆ, ಏನೂ ಕಾಣಿಸ್ತಿಲ್ಲ. ರಿಯಲಿ ಮಿಸ್ಟಿದೊಂದು ಥೀಮ್ ಇದೆ, ಹತ್ರ ಬರೋ ತನಕ ಕಾಣಿಸಲ್ಲ ಅಂತ. ಬಟ್ ಇದು ಹತ್ರ ಇದ್ರೂ ಏನೂ ಕಾಣಿಸ್ತಿಲ್ಲ ನಂಗೆ ದೇವ್ರೆ. ಗಾಡಿ ಎದೆ ಮೇಲೆ ಬಂದಾಗ ಗೊತ್ತಾಗುತ್ತೆ ಇದರಿಂದ. ಗುರು ಏನು ಕಾಣಿಸ್ತಿಲ್ಲ ಗುರು. ಬೋರ್ಡ್ ಏನದು, ಜಿಂಕೆ ನೋ ಫೀಡಿಂಗ್. ಫೀಡ್ ಮಾಡೋದು ಸಾಯಲಿ ದೂರ ಯಾರಿದೆ ಕಾಣಿಸ್ತಿಲ್ಲ. ಇದು ಯಾರಿಗೆ ಫೀಡ್ ಮಾಡೋದಿಲ್ಲ ಕೂತ್ಕೊಂಡು. ಬಂದಿರೋದು ಒಬ್ಬನೇ. ಈ ಮಳೆ ಬೇರೆ ಸಾಯ್ತಾ ಇದೆ. ಮಳೆಯಲ್ಲಿ ಜೊತೆಯಲ್ಲಿ ಅಂತೆ ಸೋಲೋ ರೈಡ್ ಅಂತ ತೆಗೆದ್ರೆ ಮಳೆ ನಾನು ಬರ್ತೀನಿ ರಪ್ಪ ಅಂತವ್ರೆ. ಇದೇ ಪ್ಲೇಸ್ ಗಾಯ್ಸ್, ಮನೆ ಇದ್ದಿದ್ದು. ಕೊಟ್ಟಿಗೆ ಅವ್ರ ಹತ್ರ ಬಂತು, ಬೇಗ ಹೋಗಿ ನಿಲ್ಸ್ಕೋಬೇಕು ಫಸ್ಟು. ಅಯ್ಯೋ ದೇವ 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 ಹಿಂಗಂತ ಹೇಳೋದು ಹೋದ್ರೆ ಮಿಸ್ಟಿ ಮಿಸ್ಟಿ ಏನು ಕಾಣಿಸ್ತಿಲ್ಲ ದೂರು, ಏನು ಕಾಣಿಸ್ತಾ ಇಲ್ಲ ನನಗೆ, ಏನು ಯಾಕೆ ಈ ಥರ ಮಳೆ? ನಾನು ಬರುವಾಗಲೇ ಬರಬೇಕಾ? ಹೇಳು. ಈ ದೇವರನ್ನೇ ಕಾಣಿಸ್ತಿದೆ ಎಲ್ಲಿ ರೋಡು? ಇದಾ? ಇದೇ ರೋಡು. ಅಯ್ಯೋ, ಇದಕ್ಕೆ ಹೇಳೋದು ಫ್ರೆಂಡ್ಸ್, ನಾರ್ಮಲ್ ಗಾಡಿ ಸೆಕ್ಷನಲ್ಲಿ ಸ್ಲೋ ಆಗಿರಿ. ನೀವು ಸ್ಲೋ ಆಗಿದ್ರೆ ಪರವಾಗಿಲ್ಲ. ಎದುರುಗಡೆ KSRTC ಬಸ್ ಬಂದಾಗ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಂದಾಗ ಒಂದು ಹೋಳಿ ಬಾಯಿ ಬಂದಿಲ್ಲ ಬಿಡು, ಎದೆ ಮೇಲೆ ತಗೊಂಡ್ಬರ್ತಾರೆ ಅವರು. ದಿಸ್ ಈಸ್ ನಾಟ್ ಚಾರ್ಮಾಡಿ ರೈಡ್, ದಿಸ್ ಈಸ್ ರೈನಿ ರೈಡ್. ಆದರೂ ಸ್ವರ್ಗ ಗುರು, ಮಾತೇ ಇಲ್ಲ. ಇಷ್ಟೇ ಇದಿದ್ರು ಒಂದು ಸಲ ಇಂಥ ರೋಡಿಗೆ ಬಂದುಬಿಡಿ, ಪೀಸ್ ಕಂಪೇರ್ ಟು ಅದರ್ ಪ್ಲೇಸಸ್. ನಾನು ಜಾಕೆಟಲ್ಲಿ ಒದ್ದೆ ಮಾಡ್ಕೊಂಡು ಫ್ರೆಂಡ್ಸ್. ಕೊಟ್ಟಿಗೆ ಹಾರ ಚಾರ್ಮಾಡಿ ಮೇಲೆ ಫಸ್ಟ್ ಬಿಟ್ಟ ಮೇಲೆ ಬರೋ ಊರೇ ಕೊಟ್ಟಿಗೆ ಹಾರ. ಪೊಲೀಸ್ ದಾರಿ ಕೊಟ್ಟನ ನಾನು, ಬಿಡಿ ತೊಂದರೆ ಇಲ್ಲ. ಸೊ ಇಲ್ಲೆಲ್ಲಾದರೂ ನೀರು ದೋಸೆತೀನಿ, ಚೆನ್ನಾಗಿರುತ್ತಂತೆ. ಚೆನ್ನಾಗಿದೆ ಅಂತ ಎಲ್ಲ ಚೆನ್ನಾಗಿದೆ. ಕೊಟ್ಟಿಗೆ ರೈಸ್ ಫೇರ್ಫಾಸ್ ಫಾರ್ ನೀರು ದೋಸೆ. ಓ, ಐ ಥಿಂಕ್ ಐ ಹ್ಯಾವ್ ಟು ಪುಟ್ ದ ಲೊಕೇಶನ್ ಡ್ಯೂಡ್. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಲೊಕೇಶನ್. ಪೆಟ್ರೋಲ್ ನೋ, ಇಟ್ಸ್ ಓಕೆ. ನೋ, ಮಿಸ್ಟಿಂದ ಹೊರಗಡೆ ಬಂದಂಗೆ ಆಗ್ತಿದೆ ಫ್ರೆಂಡ್ಸ್, ಸೀರಿಯಸ್ಲಿ. ಯಾವುದೋ ಗುಹೆ ಒಳಗೆ ಎಂಟ್ರಿ ಆಗಿಬಿಟ್ಟು ಹೊರಗಡೆ ಬಂದ ಫೀಲು. ವ್ಯೂ ಡ್ಯೂಡ್, ಕ್ಯಾ ವ್ಯೂ ಹೇ. ಕುಚ್ಪೂರ್ ಕೂತದು ಹಿಂದಿಲೇನದು ಖೂಬ್ಸೂರತ್. ಯಾಕೆ ಸುಮ್ಮನೆ ಹಿಂದಿ ಎಲ್ಲ ನಮ್ಮ ಕನ್ನಡದಲ್ಲಿ ಹೇಳ್ತೀನಿ. ಏನು ಚಂದ ವ್ಯೂಗಳ. ನೋಡ ಎಷ್ಟು ಚಂದ ನೋಡ. ಕನ್ನಡಿ ತುಂಬ ಜನ ಕೇಳ್ತಾರೆ ಹೆವಿ ಆಗಲ್ವಾ ಅಂತ. ಬೆಂಗಳೂರಿನ ಮನೆಗೆ ದಿನ ಮನೆ ಹೊಡೆದಂಗೆ ಹೊಡಿತಾ ಇದ್ರೆ ಗಾಡಿನ, ಯಾರಿಗೂ ಹೆವಿ ಆಗಲ್ಲ ಹೋಯ್ತಾ ಇರಬೇಕು. ಹಂಗಂತ ನಾನು ಮೊನ್ನೆ ಒಂದೇ ದಿನ ಮನೆ ಬಂದು ವಾಪಸ್ ರಿಟರ್ನ್ ಹೋಗಿದ್ದೆ, ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇದ್ದೆ.
ಅವತ್ತು ನಾನೇ ಹಾಫು ಲೈಫ್ ಹೋಗಿತ್ತು ನನ್ನಲ್ಲೇ. 900 ಕಿಲೋಮೀಟರ್ ಅನಿಸುತ್ತೆ. ಸೊ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಅಷ್ಟು ಲಾಂಗ್ ಹೊಡೆದಿಲ್ಲ. ಬಟ್ ರೋಡು ಚೆನ್ನಾಗಿರಲಿಲ್ಲ, ಚಿಕ್ಕಮಗಳೂರು ರೋಡ್ ತೊಗೊಂಡಿದ್ದೆ ಅದಕ್ಕೋಸ್ಕರ. ಎಲ್ಲ ಹಾಕೊಂಡು ಲೊಕೇಶನ್ ಹಾಕ್ಕೊಳ್ಬೋದು ಅಂತ ನೋಡ್ಕೊಬಿಟ್ಟು ಎಲ್ಲೂ ನಾವು ಸೇಮ್ ರೋಡು ಅದರೆಲ್ಲ ಕೇಳ್ಕೊಂಡು ಹೋಗುವ. ಶಾಬಾಷ್. ನೀರು ಹಾರಿಸೋ ಮಜನೇ ಬೇರೆ. ದೇವರ ಮನೆ 12 ಕಿಲೋಮೀಟರು ಈ ರೂಟಲ್ಲ. ನೈಸ್ ಗೈಸ್. ಚಾರ್ಮಾಡಿ ಬಂದರೆ ದೇವ್ರ ಮನೆಗೂ ಹೋಗ್ಬೋದು. ಜಸ್ಟ್ ನೋಡಿದ್ರೆ ಹಿಂದ್ಗಡೆ ಅದರಲ್ಲಿ ರೈಟ್ ತಗೊಂಡು ಹೋಗ್ಬೇಕು. ಸೀದಾ ಸ್ಟ್ರೈಟ್ ಒಂದೇ ರೋಡು. ಐ ಥಿಂಕ್ ಅದು ಬೆಟ್ಟ ಮೇಲ್ಗಡೆ ಹೋಗೋದಂತೆ. 12 ಕಿಲೋಮೀಟರ್ ಜಾಸ್ತಿ ದೂರ ಆಗಲ್ಲ. ಬಟ್ ನನಗೆ ಇವಾಗ ಸ್ವಲ್ಪ ಫ್ರೆಂಡ್ ಮನೆ ಹೋಗ್ಬೇಕಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ದೇವ್ರ ಮನೆ ವಿಸಿಟ್ ಕೊಟ್ಟು ಹೋಗ್ತೀನಿ ಫ್ರೆಂಡ್ಸ್. ನೋ ಇಶ್ಯೂಸ್. ಮನೆಗೆ ಬಂದಾಗ ಸೀದಾ ಒಂದು ಅದೇ ದೇವರ ಮನೆ ಅನ್ಸುತ್ತೆ. 12 ಕಿಲೋಮೀಟರ್ಸ್ 168 ಕಿಲೋಮೀಟರ್. ಹಾಸನ ಪೆಟ್ರೋಲ್ ಹಾಕೊಂಡ್ರೆ ಸಾಕು ಅಂದ್ಕೊಳ್ತೀನಲ್ಲ. ಸಾಕು. ಬೇಳೂರಿಂದ ಹಾಸನ ಮಧ್ಯದಲ್ಲಿ ಸಿಗುತ್ತೆ ಹಾಕೊಂಡು ಹೋಗೋದು. ನಮ್ಮ ಮೈಲೇಜ್ ಕೊಟ್ಟಿದೆ ಗಾಡಿ ಇವತ್ತು. ನಾರ್ಮಲ್ ಮಾಡಲ್ ಹೊಡಿತಿದ್ನಲ್ಲ ಅದಕ್ಕೋಸ್ಕರ. ಇವನು ಮನೆಗೆ ಬರ್ತಿರೋದು. ಲಾಸ್ಟ್ ಟೈಮ್ ಬಂದಿದ್ದು ಯಾವಾಗ ಅಂದರೆ ನಮ್ಮ ಕಾಲೇಜಿಗೊಂದು ಸಣ್ಣ ವರ್ಕ್ ಮೇಲೆ ಹಾಸನ ಚಿಕ್ಕಮಗಳೂರಿಗೆ ಬಂದಿದ್ವಿ. ಸೊ ಅವತ್ತು ಪ್ಲ್ಯಾನ್ಸೇ ಇರಲಿಲ್ಲ ನಮಗೆ ಮನೆ ಬರೋದಿಲ್ಲ ಮಂಡ್ಯಕ್ಕೆ. ಅಲ್ಲೆಲ್ಲ ಅರ್ಧಂಬರ್ಧ ಮಾಡಿಕೊಂಡು ಬಿಡಿ ಅದು ಹೇಳೋದು ಪ್ರಯತ್ನ ಇಲ್ಲ. ಐ ಥಿಂಕ್ ಅದು ಗೊತ್ತು ಒಂದು 4-5 ಜನ ನಮ್ಮದು ಏನು ಮಾಡಿದ್ದೀವಿ ಅಂತ. ಅವತ್ತು ಅದ್ರ ಎಲ್ಲಿ ವರ್ಕ್ ಇದ್ದಿತ್ತು ಕಾಲೇಜಿದ್ದು, ಅದನ್ನು ಬಿಟ್ಟು ಮತ್ತೆಲ್ಲ ಮಾಡಿದ್ದೀವಿ ಅಷ್ಟೇ. ಸೊ ಅವತ್ತು ಮಧ್ಯಾಹ್ನ ಸಂಜೆ ಇಲ್ಲಿಂದ ಹೊರಟಿರೋದು. ಸಂಜೆ ಇಲ್ಲಿಂದ ಹೊರಟಿದ್ದು ಹೋಗ್ತಾ ನೈಟ್ ಆಗಿತ್ತು. ಥರ ಗಮ್ಮತ್ತಾಗಿತ್ತು ಮಾತ್ರ ಆ ಟೈಮ್ ಮಾತ್ರ. ಸಕ್ಕರೆ ವಿಘ್ನೇಶ್ ಗಾಡಿ ಇತ್ತು, ಪ್ರಸನ್ನ ಸರ್ ಇದ್ದಿದ್ದರು. ನೈಸ್ ಮ್ಯಾನ್. ಗಿರಿಬಾಳವ ಅಣ್ಣನ ನಿಲಯ ಸಾರಿ ಕಾಣಿಸ್ತಾ ಇದೆ ಅಲ್ಲೇ. ಬಂದ್ವಿ ಹತ್ರ ಅಂತೂ. ಯಾವುದೋ ಹುಡುಗಿ ಮಾತ್ರ ಲೊಕೇಶನ್ ಕರೆಕ್ಟಾಗಿ ಬಂದಿದ್ದೀನಿ ಅನ್ಸುತ್ತಲ್ಲ. ಈ ಡ್ಯೂಡ್ ಮನೇಲಿ ಇದಾನೋ ಇಲ್ವೋ ಗೊತ್ತಿಲ್ಲ. ಹುಡುಗ ಏನು ಮಾಡ್ತಾವನೋ. ಇದು ತಾನೇ ಗಿರಿಬಾಳವ. ಯಾ ಆಂಟಿ. ಹಾಂ ತಗೋತೀನಿ. ಇಲ್ಲೇ ಹಾಕೋದಾ? ಹಾಂ ಆ ಕಡೆಯಿಂದ ಹಾಕೋದಾ? ಹ್ಞೂ ತೊಂದರೆ ಇಲ್ಲ. ಇಲ್ಲ ಹಾಕ್ತೀನಿ. ಬಂದಿಲ್ಲ ಅವನೇನು? ಬಂದಿಲ್ವಾ? ನಾನು ಅವನಕ್ಕಿಂತ ಮುಂಚೆ ಬಂದ. ಅವ್ನು ನಂಗೆ 5 ನಿಮಿಷದಲ್ಲಿ ಬರ್ತೀನಂದ. ಅಲ್ಲಿ ಇದು ಎಲ್ಲಿ ಅದು ಶಾಂತಿಗ್ರಾಮದಲ್ಲಿರುವಾಗ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ.